ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡೋಣ. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡವನು. ಆತನ ಕೃಪೆಯು ಶಾಶ್ವತವಾದದ್ದು. ಗುರುವಾರ 30 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನ ಗ್ರಂಥ 2ನೇ ಭಾಗ 22ನೇ ಅಧ್ಯಾಯದ 20ನೇ ವಚನ. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಕರ್ತನು ನಮ್ಮನ್ನು ಮೆಚ್ಚುವಾಗ ನಾವು ನೆನೆಸಲಾರದಂಥ ರೀತಿಯಲ್ಲಿ ರಕ್ಷಿಸಿ ಆಶೀರ್ವದಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನು ನನ್ನನ್ನು ಮೆಚ್ಚಿದನು. ದಾವೀದನು ದೇವರಿಗೆ ಸ್ತೋತ್ರ ಗೀತೆಯನ್ನು ಹಾಡುತ್ತಾ ದೇವರು ಅವನನ್ನು ಎಂತೆಂಥ ಕಷ್ಟಗಳಿಂದ ಬಿಡಿಸಿದ್ದಾನೆಂಬುವಂಥದ್ದನ್ನು ದಾವೀದನು ಅನುಭವಿಸುತ್ತಾ ಆ ಅನುಭವದಲ್ಲಿ ದೇವರಿಗೆ ಸ್ತೋತ್ರ ಗೀತೆಯನ್ನು ಹಾಡುತ್ತಿದ್ದಾನೆ. ದಾವೀದನು ತಾನು ಅರಸನಾಗಬೇಕಾದರೂ ಆದಾಗ್ಯೂ ಬಹಳಷ್ಟು ಕಷ್ಟವನ್ನು ಸವಾಲುಗಳನ್ನು ಎದುರಿಸಬೇಕಾಯಿತು. ಆದರೆ ಎಲ್ಲಾ ಸವಾಲುಗಳಲ್ಲಿಯೂ ಎಲ್ಲಾ ಸಂಕಷ್ಟಗಳಲ್ಲಿಯೂ ದೇವರು ದಾವೀದನನ್ನು ಕೈ ಬಿಡಲೇ ಇಲ್ಲ. ಪ್ರತಿ ಸಂದರ್ಭದಲ್ಲೂ ದೇವರು ಕಾಪಾಡುತ್ತಾ ರಕ್ಷಿಸುತ್ತಾ ದಾವೀದನನ್ನು ಎಲ್ಲಾ ರೀತಿಯಲ್ಲೂ ಆಶೀರ್ವದಿಸಿ ನಡೆಸಿದನು. ದೇವರು ದಾವೀದನನ್ನು ಮೆಚ್ಚಿದನೆಂಬುದಾಗಿ ದಾವೀದನು ಈ ವಾಕ್ಯದಲ್ಲಿ ಹೇಳುವಂತವನಾಗಿದ್ದಾನೆ. ದಾವೀದನನ್ನು ದೇವರು ಮೆಚ್ಚುವಂತ ಕಾರಣ ಏನಂದ್ರೆ, ದಾವೀದನು ದೇವರಿಗೆ ವಿಧೇಯನಾಗಿರುವಂತವನಾದನು. ಎಲ್ಲಾ ಸಂದರ್ಭದಲ್ಲಿಯೂ ವಿಧೇಯನಾದನು. ತಾನು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿಯೂ ದೇವರಲ್ಲಿ ಮೊದಲು ಕೇಳಿಕೊಂಡು ದೇವರು ಉತ್ತರ ಕೊಟ್ಟ ಮೇಲೆ ಎಲ್ಲಾ ಕಾರ್ಯಗಳಿಗೂ ಕೈ ಹಾಕುವಂತವನಾಗಿದ್ದನು. ಪ್ರತಿ ವಿಚಾರದಲ್ಲೂ ದೇವರನ್ನು ಆತುಕೊಂಡನು. ದಾವೀದನು ಪಾಪ ಮಾಡಿದ ಮೇಲೂ ಕೂಡ ದೇವರ ಬಳಿಗೆ ಬಂದು ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ಕ್ಷಮೆ ಯಾಚಿಸಿದನು. ಹೀಗೆ ದಾವೀದನು ತಾನು ಅರಸನಾಗಬೇಕಾದಾಗಲೂ ಕೂಡ, ಅಂತ ಸ್ಥಾನ ಬಂದಾಗಲೂ ಕೂಡ ದೇವರನ್ನು ಕೇಳಿಯೇ ಮುಂದುವರೆದನು. ಹೀಗೆ ದಾವೀದನು ದೇವರನ್ನು ಎಲ್ಲಾ ವಿಧದಲ್ಲೂ ಮೆಚ್ಚಿಸಿದನು. ಆ ದೇವರನ್ನು ಮೆಚ್ಚಿಸಿದಂತ ದಾವೀದನಿಗೆ ದೇವರು ರಕ್ಷಣೆ ಕೊಡುವುದು ಮಾತ್ರವಲ್ಲ, ಅವನನ್ನು ವಿಸ್ತಾರವಾದ ಅಥವಾ ವಿಶಾಲವಾದಂತ ಸ್ಥಳ ಅಂದ್ರೆ ಸಮೃದ್ಧಿ, ಸಮಾಧಾನ, ಆಶೀರ್ವಾದಗಳು ತುಂಬಿರುವಂತ ಸ್ಥಿತಿಗೆ ನಡೆಸಿದನೆಂಬುದಾಗಿ ದಾವೀದನು ಹಾಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನು ನಂಬುತ್ತಾ, ದೇವರನ್ನು ಆತುಕೊಳ್ಳುತ್ತಾ, ದೇವರನ್ನು ತಾನು ನಮಗೆ ಕೊಡುವಂತ ಜವಾಬ್ದಾರಿ ಕೊಟ್ಟಂತ ಕೆಲಸವನ್ನು ಯಥಾರ್ಥವಾಗಿ ಮಾಡಿ ಮೆಚ್ಚಿಸೋಣ. ದೇವರು ನಮ್ಮನ್ನು ಮೆಚ್ಚುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸುವಂತವನಾಗಿದ್ದಾನೆ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಮೆಚ್ಚುಗೆಗೆ ಪಾತ್ರರಾಗುವಂತೆ ನಮ್ಮನ್ನು ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.